Amen. Let's read 1 Corinthians chapter 13 verse 3. ನಾವು 1 ಕೊರಿಂಥ 13 ವಚನ ಓದ್ಕೊಳ್ಳೋಣ. What matters the most for our life? ನಮ್ಮ ಜೀವಿತಕ್ಕೆ ತುಂಬಾ ಪ್ರಾಮುಖ್ಯವಾದಂತದ್ದು ಯಾವುದು ಅಂತ ನೋಡೋಣ. ನನಗಿರುವುದೆಲ್ಲವನ್ನು ಬಡವರಿಗೆ ಅನ್ನದಾನ ಮಾಡಿದರು, ನನ್ನ ದೇಹವನ್ನು ಸುಡುವುದಕ್ಕೆ ಒಪ್ಪಿಸಿದರು, ಪ್ರೀತಿಯು ನನಗಿಲ್ಲದಿದ್ದರೆ ನನಗೇನು ಪ್ರಯೋಜನವಾಗುವುದಿಲ್ಲ. Amen. ಆಮೆನ್. The scripture says, ವಾಕ್ಯ ಹೇಳ್ತದೆ, if you give everything you have to the poor and give them a food. ನೀವು ಬಡವರಿಗೆ ನಿಮ್ಗಿರುವುದೆಲ್ಲವನ್ನ ಕೊಡಬಹುದು, ಆಹಾರವನ್ನ ಕೊಡಬಹುದು. ನೋಡಿದ್ರೆ ಕೆಲವು ಜನ ಊಟ ಕೊಡ್ತಾ ಇರ್ತಾರೆ ರೋಡ್ ಮೇಲೆ. They think that is a love. ಅವರು ಅನ್ಕೋತಾರೆ ಅದು ಪ್ರೀತಿ ಅಂತ. Yeah, that is love, caring for others. ಅದು ಮತ್ತೊಬ್ಬರಿಗೋಸ್ಕರ ಕಾಳಜಿ ವಹಿಸೋದು ಒಂದು ರೀತಿಯ ಪ್ರೀತಿನೇ. Is not bad. ಅದು ಕೆಟ್ಟದ್ದಲ್ಲ. But you may do that one. ಆದ್ರೆ ನಾವು ಅದನ್ನ ಮಾಡೋದಾದ್ರೆ. And then he continues to say, ವಾಕ್ಯ ಮುಂದುವರೆದು ಹೇಳ್ತದೆ, what else? Even you are burned as a martyr, died for Jesus. ನಾವು ಕರ್ತನಿಗೋಸ್ಕರ ಸತ್ತು body was burned as a missionary. ಒಂದು ಸೇವಕರಾಗಿ ನಮ್ಮ ದೇಹ ಅದು ಸುಟ್ಟೋಗ್ಬೋದು ಅಥವಾ ಸಾಯಬಹುದು ಕರ್ತನಿಗೋಸ್ಕರ. committed. ನಾವು ಅಷ್ಟು ಸಮರ್ಪಣೆಯೊಳಗಿರಬಹುದು. Even you are able to do that. ನೀವು ಅದನ್ನ ಮಾಡಕ್ಕೆ ಸಿದ್ಧವಾಗಿದ್ರು ಕೂಡ. Yeah, you have everything, you gave it to the people and you're ready to die for Jesus. ನಿಮಗೆ ಎಲ್ಲ ಇದೆ, ಬಡವರಿಗೆಲ್ಲ ಹಂಚ್ತೀರಿ, ನೀವು ಸಾಯಕ್ಕೂ ಸಿದ್ಧವಾಗಿರ್ತೀರಿ ದೇವರಿಗೋಸ್ಕರ. But if you have no love, ಆದ್ರೆ ಇಷ್ಟೆಲ್ಲ ಮಾಡಿ ನಿಮ್ಮಲ್ಲಿ ಪ್ರೀತಿ ಇಲ್ಲ ಅಂದ್ರೆ all these things are zero. ಇದೆಲ್ಲವೂ ಶೂನ್ಯ.